ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್ 5ನೇ ತರಗತಿ ಇಂಗ್ಲಿಷ್. ಈ ವಿಡಿಯೋದಲ್ಲಿ ನಾವು ಯೂನಿಟ್ 1 ಲವ್ ಫಾರ್ ಆನಿಮಲ್ಸ್ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಮೊದಲನೆಯದಾಗಿ ಇಲ್ಲಿ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ನೋಡಿ. ಟಾಸ್ಕ್ ಎ, ಫಿಲ್ ಇನ್ ದ ಬಾಕ್ಸಸ್ ವಿತ್ ಲೆಟರ್ಸ್ ಸೋ ದಟ್ ಯು ಗೆಟ್ ದ ನೇಮ್ಸ್ ಆಫ್ ಆನಿಮಲ್ಸ್. ಒನ್ ಹ್ಯಾಸ್ ಬೀನ್ ಡನ್ ಫಾರ್ ಯು. ಒಂದು ಉದಾಹರಣೆಯನ್ನು ಇಲ್ಲಿ ಕೊಡಲಾಗಿದೆ ನೋಡಿ. ಇಲ್ಲಿ ಬಿಟ್ಟ ಸ್ಥಳಗಳಲ್ಲಿ ನಾವು ಅಕ್ಷರಗಳನ್ನು ತುಂಬಿ ಆನಿಮಲ್ಸ್ಗಳ ಹೆಸರನ್ನು ಕಂಡುಹಿಡಿಯಬೇಕಾಗಿದೆ. ಮೊದಲನೆಯದಾಗಿ 2 ಬಾಕ್ಸ್ಗಳನ್ನು ಕೊಟ್ಟಿದ್ದಾರೆ. OX ಆಕ್ಸ್ ಎಂದು ಬರೆದುಕೊಳ್ಳಿ. ಎರಡನೇ ಬಾಕ್ಸ್ನಲ್ಲಿ C ಮತ್ತು W ಅನ್ನು ನೀವು ಬರೆಯಬೇಕು. ಓವನ್ನು ಅವರೇ ಕೊಟ್ಟಿದ್ದಾರೆ. COW ಕೌ. ಮೂರನೆಯದಾಗಿ DGS ಎಂದು ಬರೆಯಬೇಕಾಗಿದೆ. O ಅವರೇ ಕೊಟ್ಟಿದ್ದಾರೆ. DOGS ಡಾಗ್ಸ್. ನಾಲ್ಕನೆಯದಾಗಿ MOUSE ಎಂದು ಬರೆಯಿರಿ ಮೌಸ್. ಐದನೆಯದು MONKEY, ಇದು ಉದಾಹರಣೆಯಾಗಿ ಅವರೇ ಕೊಟ್ಟಿದ್ದಾರೆ. GORILLA ಗೋರಿಲ್ಲಾ ಎಂದು ನಂತರ ಬರೆದಿದ್ದೇವೆ. ಅದರ ನಂತರದಲ್ಲಿ KANGAROO ಕಾಂಗರು. ಕೊನೆಯದಾಗಿ CROCODILE ಕ್ರೊಕೊಡೈಲ್ ಎಂದು ನೀವು ಕೊನೆಯದಾಗಿ ಬರೆಯಬೇಕು. ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಪ್ರಾಣಿಗಳ ಹೆಸರನ್ನು ನಾವು ಕಂಡುಹಿಡಿದು ಬರೆದಿದ್ದೇವೆ. ಆಕ್ಸ್, ಕೌ, ಡಾಗ್ಸ್, ಮೌಸ್, ಮಂಕಿ, ಗೋರಿಲ್ಲಾ, ಕಾಂಗರು ಮತ್ತು ಕ್ರೊಕೊಡೈಲ್ ಆಗಿದೆ. ಈಗ ಟಾಸ್ಕ್ ಬಿ ಅನ್ನು ಗಮನಿಸೋಣ. ಡಿಸ್ಕಸ್ ಇನ್ ಗ್ರೂಪ್ಸ್ ಹೌ ಅನಿಮಲ್ಸ್ ಆರ್ ಹೆಲ್ಪ್ಫುಲ್ ಟು ಅಸ್. After you discuss, write down in the space provided the names of animals and how they are useful to us ಎಂದು ಕೊಟ್ಟಿದ್ದಾರೆ. ಮೊದಲನೆಯದಾಗಿ ಉದಾಹರಣೆಯನ್ನು ನೋಡಿ. ಅನಿಮಲ್ಸ್ ಮತ್ತು ಎರಡನೇ ಕಾಲಮಲ್ಲಿ ಹೌ ಇಟ್ ಈಸ್ ಯೂಸ್ಫುಲ್ ಟು ಅಸ್ ಎಂದು ಕೊಡಲಾಗಿದೆ. ಪ್ರಾಣಿಗಳು ಮತ್ತು ಅವುಗಳ ಉಪಯೋಗಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಆಕ್ಸ್ ಪ್ಲಸ್ ದ ಫೀಲ್ಡ್ ಎಂದು ಕೊಡಲಾಗಿದೆ. ಇಲ್ಲಿ ಆಕ್ಸ್ ಅಂದರೆ ಎತ್ತುಗಳು ಹೊಲವನ್ನು ಉಳುಮೆ ಮಾಡಲು ಸಹಾಯ ಮಾಡುತ್ತವೆ. ಈಗ ನಾವು 3 ಉದಾಹರಣೆಗಳನ್ನು ಬರೆಯಬೇಕು. ಎರಡನೆಯದಾಗಿ ಬರೆದುಕೊಳ್ಳಿ. ಡಾಗ್ ಗಾರ್ಡ್ ಅವರ್ ಹೌಸ್ ಅಂದರೆ ನಾಯಿ ನಮ್ಮ ಮನೆಯನ್ನು ಕಾಯುತ್ತದೆ. ಮೂರನೆಯದಾಗಿ ಕೌ ಎಂದು ಬರೆದುಕೊಳ್ಳಿ. ಗಿವ್ಸ್ ಅಸ್ ಮಿಲ್ಕ್ ನಮಗೆ ಹಾಲನ್ನು ಕೊಡುತ್ತದೆ. ನಾಲ್ಕನೆಯದಾಗಿ ಹಾರ್ಸ್ ಎಂದು ಬರೆಯಿರಿ. ಡ್ರಾಸ್ ಕಾರ್ಟ್ ಎಂದು ಬರೆದುಕೊಳ್ಳಿ. ಈಗ ನಾವು ಪೇಜ್ ನಂಬರ್ 5ರಲ್ಲಿರುವ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ವೊಕ್ಯಾಬ್ಯುಲರಿಯನ್ನು ಕೊಡಲಾಗಿದೆ. V1 ಗಿವ್ ದ ಅಪೋಸಿಟ್ಸ್ ಆಫ್ ದ ಫಾಲೋವಿಂಗ್ ವರ್ಡ್ಸ್. ಕೆಳಗಡೆ ಕೊಟ್ಟಿರುವಂತಹ ಪದಗಳಿಗೆ ನಾವು ವಿರುದ್ಧಾರ್ಥಕ ಪದಗಳನ್ನು ಬರೆಯಬೇಕು. ಮೊದಲನೇ ಪ್ರಶ್ನೆ ಗಮನಿಸಿ. ಮೋರ್ ಎಂದರೆ ಹೆಚ್ಚು ಎಂದು ಅರ್ಥ. ನಾವು ಕಡಿಮೆ ಎಂದು ಅರ್ಥ ಬರುವ ಇಂಗ್ಲಿಷ್ ಪದವನ್ನು ಬರೆಯಬೇಕು. ಬರೆಯಿರಿ ಲೆಸ್ ಎಂದು. ಎರಡನೇ ಪ್ರಶ್ನೆ. ರಿಮೆಂಬರ್ ವಿರುದ್ಧಾರ್ಥಕ ಪದ ಫಾರ್ಗೆಟ್. ರಿಮೆಂಬರ್ ಎಂದರೆ ನೆನಪಿಟ್ಟುಕೊಳ್ಳುವುದು, ಫಾರ್ಗೆಟ್ ಎಂದರೆ ಮರೆತು ಬಿಡುವುದು ಎಂದು ಅರ್ಥ. ಮೂರನೆಯದಾಗಿ ಆಲ್ವೇಸ್ ಎಂದು ಕೊಡಲಾಗಿದೆ. ಆಲ್ವೇಸ್ ಎಂದರೆ ಯಾವಾಗಲೂ. ನೆವರ್ ಅಂದರೆ ಯಾವಾಗಲೂ ಕೂಡ ಸಾಧ್ಯವಿಲ್ಲ ಎಂಬ ಅರ್ಥವನ್ನು ಕೊಡುತ್ತದೆ. ನಾಲ್ಕನೇ ಪ್ರಶ್ನೆ. ಫಸ್ಟ್ ಮೊದಲನೆಯದು. ಲಾಸ್ಟ್ ಎಂದು ಬರೆಯಿರಿ. ಲಾಸ್ಟ್ ಎಂದರೆ ಕೊನೆಯದು. ಐದನೇ ಪ್ರಶ್ನೆ. ಸಾಫ್ಟ್ ಹಾರ್ಡ್ ಮೃದುವಾಗಿರುವ ಮತ್ತು ಗಟ್ಟಿಯಾಗಿರುವ ಎಂದು ಅರ್ಥ. ಆರನೇ ಪ್ರಶ್ನೆ. ನಿಯರ್ ಫಾರ್. ನಿಯರ್ ಎಂದರೆ ಹತ್ತಿರ, ಫಾರ್ ಎಂದರೆ ದೂರ ಆಗಿದೆ. ಇಲ್ಲಿ ಕೊಟ್ಟಿರುವಂತಹ ಅಪೋಸಿಟ್ಸ್ ವರ್ಡ್ಸ್ಗಳನ್ನು ನೀವು ನೋಡಿ ಬರೆದುಕೊಳ್ಳಿ. Question V2. Match the following words in the column A with the names in column B. A ಮತ್ತು B ಕಾಲಮ್ಗಳಲ್ಲಿ ಇಲ್ಲಿ ಅಕ್ಷರಗಳನ್ನು ಕೊಡಲಾಗಿದೆ. ನೀವು ಕೊಟ್ಟಿರುವಂತಹ ಪದಗಳನ್ನು ಹೊಂದಿಸಬೇಕು. ಎ ಕಾಲಮ್ನಲ್ಲಿ ಸೇಸ್, ಬಾಯ್ಸ್, ಕೌ, ಸ್ಟೋರಿ ಟೆಲ್ಲರ್, ಫ್ರೆಂಡ್ಸ್ ಎಂದು ಕೊಟ್ಟಿದ್ದಾರೆ. ಈಗ ನಾವು ಇದನ್ನು ಬಿ ಕಾಲಮ್ಗೆ ಹೊಂದಿಸೋಣ. ಮೊದಲನೆಯದಾಗಿ ಸೇಜ್ ಎಂದು ಕೊಟ್ಟಿದ್ದಾರೆ. ಸೇಜ್ ಇದು ಗ್ರ್ಯಾಂಡ್ ಮದರ್ಗೆ ನೀವು ಹೊಂದಿಸಬೇಕು. ಬ್ರ್ಯಾಕೆಟ್ನಲ್ಲಿ 5 ಎಂದು ಬರೆದುಕೊಳ್ಳಿ. ಬಾಯ್ಸ್ ರಮಣ ಮಹರ್ಷಿ. ಕೌ ಒಂದಕ್ಕೆ ಹೋಲಿಸಬೇಕಾಗಿದೆ. ಲೂಸಿ ಆ್ಯಂಡ್ ನಿತಿನ್. ಸ್ಟೋರಿ ಟೆಲ್ಲರ್ ಲಕ್ಷ್ಮಿ. ಫ್ರೆಂಡ್ಸ್ ನಾಲ್ಕನೆಯದು ಡಾಗ್ಸ್ಗೆ ನೀವು ಹೊಂದಿಸಬೇಕು. 5, 3, 1, 2, 4 ಎಂದು ಬರೆದುಕೊಳ್ಳಿ.
ಕ್ವಶನ್ V3, ಫೈಂಡ್ ದ ವರ್ಡ್ ಆಫ್ ಈಚ್ ಆಫ್ ದ ಫಾಲೋವಿಂಗ್ ಫ್ರಮ್ ದ ಲೆಸನ್. ಇಲ್ಲಿ ಈ ಪದಕ್ಕೆ ಅರ್ಥ ಬರುವಂತಹ ಪಾಠದಿಂದ ಬರುವಂತಹ ಶಬ್ದವನ್ನು ಆರಿಸಿ ನೀವು ಬರೆಯಬೇಕು. ಮೊದಲನೇ ಪ್ರಶ್ನೆಯಲ್ಲಿ ಕಮಿಂಗ್ ಬ್ಯಾಕ್ ಎಂದು ಕೊಟ್ಟಿದ್ದಾರೆ. ಕಮಿಂಗ್ ಬ್ಯಾಕ್ ಇದೇ ಅರ್ಥವುಳ್ಳ ಇನ್ನೊಂದು ಶಬ್ದವನ್ನು ನಾವು ಪಾಠದಿಂದ ಆರಿಸಿದಾಗ ರಿಟರ್ನಿಂಗ್ ಎಂದು ಬರೆಯಬಹುದು, ಅಂದರೆ ವಾಪಸ್ ಎಂದು ಅರ್ಥ ಬರುತ್ತದೆ. ಎರಡನೆಯದಾಗಿ ಸ್ಲೋ ಮೂಮೆಂಟ್ ಆಫ್ ದ ಸ್ನೇಕ್, ಇದಕ್ಕೆ ನಾವು ಕ್ರಾಲ್ ಎಂದು ಬರೆದಿದ್ದೇವೆ. ಈ ಪದವನ್ನು ಕೂಡ ಪಾಠದಲ್ಲಿ ಕೊಡಲಾಗಿದೆ. ಮೂರನೇ ಪ್ರಶ್ನೆ ಅ ಪ್ಲೇಸ್ ವೇರ್ ಸೇಜಸ್ ಲಿವ್, ಋಷಿಗಳು ಆಶ್ರಯಿಸುವಂತಹ ಅಥವಾ ಋಷಿಗಳು ವಾಸವಾಗಿರುವಂತಹ ಸ್ಥಳಕ್ಕೆ ಆಶ್ರಮ ಎಂದು ಕರೆಯುತ್ತಾರೆ. ಆಶ್ರಮ್ ಎಂದು ಬರೆದುಕೊಳ್ಳಿ. ಕಾಂಪ್ರೆಷನ್ ಎಂದು ಕೊಡಲಾಗಿದೆ. ಕ್ವಶನ್ C1, ಆನ್ಸರ್ ದ ಫಾಲೋವಿಂಗ್. ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ಬರೆಯಬೇಕು. ಮೊದಲನೇ ಪ್ರಶ್ನೆ, ವೇರ್ ವರ್ ಲೂಸಿ ಆ್ಯಂಡ್ ನಿತಿನ್ ಗೋಯಿಂಗ್, ಲೂಸಿ ಮತ್ತು ನಿತಿನ್ ಅವರು ಎಲ್ಲಿಗೆ ಹೋಗಿದ್ದರು ಎಂದು ಕೇಳುತ್ತಿದ್ದಾರೆ. ಈಗ ನಾವು ಒಂದೊಂದಾಗಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಬರೆಯೋಣ. ಉತ್ತರ ಬರೆಯಿರಿ. ಲೂಸಿ ಆ್ಯಂಡ್ ನಿತಿನ್ ಆರ್ ರಿಟರ್ನಿಂಗ್ ಹೋಮ್ ಎಂದು ಉತ್ತರವನ್ನು ಬರೆಯಲಾಗಿದೆ. ಪ್ರಶ್ನೆ ನಂಬರ್ 2, ವಾಟ್ ಡಿಡ್ ದೇ ಸಿ, ಅವರು ಏನನ್ನು ನೋಡಿದರು ಎಂದು ಕೇಳುತ್ತಿದ್ದಾರೆ. ದೇ ಸಾ ಅ ಮ್ಯಾನ್ ವಾಕಿಂಗ್ ವಿತ್ ಹಿಸ್ ಪೆಟ್ ಡಾಗ್, ಹಿ ವಾಸ್ ಟ್ರೈಯಿಂಗ್ ಟು ಟಾಕ್ ಟು ಹಿಸ್ ಡಾಗ್ ಆ್ಯಂಡ್ ದ ಡಾಗ್ ಸೀಮ್ಡ್ ಟು ಬಿ ಆನ್ಸರಿಂಗ್ ಹಿಮ್ ಬೈ ಬಾರ್ಕಿಂಗ್ ಎಂದು ಉತ್ತರವನ್ನು ಬರೆದಿದ್ದೇವೆ. ಸರಿಯಾಗಿ ನೋಡಿ ಬರೆದುಕೊಳ್ಳಿ. ಮೂರನೇ ಪ್ರಶ್ನೆ, ವೈ ವರ್ ದ ಅನಿಮಲ್ಸ್ ಅಟ್ಯಾಕ್ಟ್ ಟುವರ್ಡ್ಸ್ ಮಹರ್ಷಿ ಎಂದು ಕೊಟ್ಟಿದ್ದಾರೆ. ಉತ್ತರ ಬರೆಯೋಣ. ಬಿಕಾಸ್ ಮಹರ್ಷಿ ಲವ್ಸ್ ಆಲ್ ಅನಿಮಲ್ಸ್, ಹಿ ಸ್ಪೋಕ್ ಟು ದೆಮ್ ಜಸ್ಟ್ ಆಸ್ ಹಿ ವುಡ್ ಸ್ಪೀಕ್ ವಿತ್ ಪೀಪಲ್. ಉತ್ತರವನ್ನು ನೋಡಿ ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 4, ವೇರ್ ಡಿಡ್ ರಮಣ ಮಹರ್ಷಿ ಕೀಪ್ ದ ಅನಿಮಲ್ಸ್. ಆನ್ಸರ್, ರಮಣ ಮಹರ್ಷಿ ಕೆಪ್ಟ್ ದ ಅನಿಮಲ್ಸ್ ಇನ್ ಹಿಸ್ ಆಶ್ರಮ್. Question number 5, what happened one day where he was sitting by the hillside ಎಂದು ಕೊಟ್ಟಿದ್ದಾರೆ. ಉತ್ತರ ಬರೆಯೋಣ. One day when he was sitting by the hillside, a snake crawled over his legs. He did not move nor show any fear. Question number 6, how did he feed the peacocks? Answer, Ramana Maharshi called the peacocks by making sounds of their cries. Then they would go to him and eat the peanuts.
Question number 7. Why did Ramana Maharshi not allow anyone to kill snakes? Answer. Ramana Maharshi never allowed people to kill snakes in his ashram. He said, we have come to their homes and we have no right to trouble them. They do not trouble us. C2 questions. Discuss with your friends and answer the following questions. 4 to 6 sentences is. ಇಲ್ಲಿ 4 ರಿಂದ 6 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಲು ಹೇಳಲಾಗಿದೆ. ಕ್ವೆಶ್ಚನ್ ನಂಬರ್ 1. ಡಿಸ್ಕ್ರೈಬ್ಸ್ ರಮಣ ಮಹರ್ಷಿಸ್ ಲವ್ ಫಾರ್ ಅನಿಮಲ್ಸ್. ಇಲ್ಲಿ ರಮಣ ಮಹರ್ಷಿಯ ಪ್ರಾಣಿಗಳ ಮೇಲಿರುವಂತಹ ಪ್ರೀತಿಯನ್ನು ನಾವು ಈಗ ಶಬ್ದಗಳಲ್ಲಿ ವಿವರಿಸಬೇಕಾಗಿದೆ. ವಿವರಿಸೋಣ. Answer. Ramana Maharshi's love for animals was huge. Even animals were attracted to him. He even called his cow Lakshmi. He kept all of the animals in his ashram. He always fed the animals and birds first. He also took care of peacocks by serving them peanuts, rice and mangoes. Question number 2. What did Ramana Maharshi say about killing of snakes? Answer. Ramana Maharshi said, we have come to their home and we have no right to trouble them. They do not trouble us. ನೆಕ್ಸ್ಟ್ ಕ್ವಶನ್ ಆನ್ಸರ್ಸ್. ಪೇಜ್ ನಂಬರ್ 7ರಲ್ಲಿರುವಂತಹ ಕ್ವಶನ್ ಆನ್ಸರ್ಸ್ಗಳಿಗೆ ನಾವು ಉತ್ತರಿಸೋಣ. ಲ್ಯಾಂಗ್ವೇಜ್ ಎಕ್ಸಸೈಸ್ ಎಂದು ಕೊಡಲಾಗಿದೆ. L1. Fill in the blanks with the dash ing form of the verbs given in the box. Check the spelling of the new words. ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಪದಗಳನ್ನು ಗಮನಿಸಿ. ಪ್ಲೇ, ಸ್ವಿಮ್, ರೀಡ್, ಡ್ಯಾನ್ಸ್, ರನ್ ಎಂದು ಕೊಡಲಾಗಿದೆ. ಇವುಗಳಿಗೆ ನಾವು ing ಫಾರ್ಮನ್ನು ಬಳಸಿ ಬಿಟ್ಟ ಸ್ಥಳದಲ್ಲಿ ತುಂಬಬೇಕು. ಪ್ರಶ್ನೆ ನಂಬರ್ 1. ದ ಬಾಯ್ಸ್ ಆರ್ ಡ್ಯಾಶ್ ಎಂದು ಕೊಡಲಾಗಿದೆ. ದ ಬಾಯ್ಸ್ ಆರ್ ಇಲ್ಲಿ ರನ್ ಎಂದು ಕೊಟ್ಟಿದ್ದಾರೆ. ನಾವು ರನ್ನಿಂಗ್ ಎಂದು ಬದಲಾಯಿಸಿ ಬರೆಯಬೇಕು. ing ಫಾರ್ಮನ್ನು ಇಲ್ಲಿ ಅಳವಡಿಸಿದ್ದೇವೆ. ದ ಬಾಯ್ಸ್ ಆರ್ ರನ್ನಿಂಗ್. ಕ್ವಶನ್ ನಂಬರ್ 2. ಐ ಲೈಕ್ ಡ್ಯಾಶ್ ಕ್ರಿಕೆಟ್. ಪ್ಲೇ ಎಂದು ಬರೆಯಬೇಕಾಗಿದೆ. ಇಲ್ಲಿ ing ಫಾರ್ಮನ್ನು ಉಪಯೋಗಿಸಬೇಕು. ಆದ್ದರಿಂದ ಐ ಲೈಕ್ ಪ್ಲೇಯಿಂಗ್ ಕ್ರಿಕೆಟ್. ಕ್ವಶನ್ ನಂಬರ್ 3. ದ ಫಿಶ್ ಈಸ್ ಡ್ಯಾಶ್ ಇನ್ ದ ವಾಟರ್. ಸ್ವಿಮ್ ಎಂದು ಬರೆಯಬೇಕು. ಸ್ವಿಮ್ಮಿಂಗ್ ಇಲ್ಲಿ ಉತ್ತರವಾಗಿದೆ. ದ ಫಿಶ್ ಈಸ್ ಸ್ವಿಮ್ಮಿಂಗ್ ಇನ್ ದ ವಾಟರ್.
ಕ್ವಶನ್ ನಂಬರ್ 4, ನಳಿನಿ ಈಸ್ ಡ್ಯಾಶ್ ದ ನ್ಯೂಸ್ ಪೇಪರ್. ರೀಡ್ ಎಂದು ಕೊಡಲಾಗಿದೆ, ರೀಡಿಂಗ್ ಎಂದು ನಾವು ಬರೆಯಬೇಕು. ಆನ್ಸರ್, ನಳಿನಿ ಈಸ್ ರೀಡಿಂಗ್ ದ ನ್ಯೂಸ್ ಪೇಪರ್. ಕ್ವಶನ್ ನಂಬರ್ 5, ದ ಗರ್ಲ್ಸ್ ಆರ್ ಡ್ಯಾಶ್ ಎಂದು ಕೊಡಲಾಗಿದೆ. ಆನ್ಸರ್, ಇಲ್ಲಿ ಡ್ಯಾನ್ಸ್ ಎಂದು ಕೊಟ್ಟಿದ್ದಾರೆ, ಡ್ಯಾನ್ಸಿಂಗ್ ಎಂದು ನಾವು ಬರೆಯಬೇಕು. ದ ಗರ್ಲ್ಸ್ ಆರ್ ಡ್ಯಾನ್ಸಿಂಗ್. Question L2, rearrange the words to frame meaningful sentences. All the sentences begin with ರಮಣ ಮಹರ್ಷಿ. ಇಲ್ಲಿ ಕೊಟ್ಟಿರುವಂತಹ ಪದಗಳನ್ನು ನಾವು ಸರಿಯಾಗಿ ಜೋಡಿಸಿ ಬರೆಯಬೇಕು. ಇಲ್ಲಿ ಮೊದಲನೇ ಪ್ರಶ್ನೆ ಗಮನಿಸಿ. ಸೇಸ್ ಎ ರಮಣ ಮಹರ್ಷಿ ವಾಸ್ ಎಂದು ಕೊಡಲಾಗಿದೆ. ಇಲ್ಲಿ ನಾವು ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ನಂಬರ್ಸ್ಗಳನ್ನು ಹಾಕಿ ತೋರಿಸಿದ್ದೇವೆ. ನೀವು ಕೂಡ ಸರಿಯಾಗಿ ನೋಡಿ ಬರೆದುಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ಲವ್ ಫಾರ್ ಎನಿಮಲ್ಸ್ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ದ ಎಲಿಫೆಂಟ್ ಪೋಯಂನ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. 5ನೇ ತರಗತಿ ಇಂಗ್ಲಿಷ್ ಪಾರ್ಟ್ 1ನ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 5th ಇಂಗ್ಲಿಷ್ ಪಾರ್ಟ್ 1 ಕ್ವಶನ್ ಆನ್ಸರ್ಸ್ ಇದನ್ನು ಗಮನಿಸಿ.